ನಿಮ್ಮ ಇನ್ಫಾರ್ಮೇಶನ್ಗೆ ನೀವು ತಿಳಿಲಿ ಅಂತ ಹೇಳ್ತಾ ಇದ್ದೀನಿ. ಹನಕೆರೆ ಅಂಡರ್ ಪಾಸ್ ಅಪ್ರೂವಲ್ ಆಗಿದೆ, ಟೆಂಡರು ಆಗೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ಬರೀ ಅದು ಅಲ್ಲಿ ಮಿನಿಸ್ಟ್ರಿಯಿಂದ ಒಂದು ಅಪ್ರೂವಲ್ಗೆ ಅಂದ್ರೆ ಬರೀ ಒಂದು ಸೈನ್ಗೆ ಅದು ಕಾಯ್ತಾ ಇದೆ. ಅದೊಂದು ಫಾರ್ಮಾಲಿಟಿ ಅಷ್ಟೇ. ಇದು ಮಂಡ್ಯ ಶಾಸಕರು ತುಂಬಾ ಒಂದು ಉತ್ಸುಕರಾಗಿದ್ದಾರೆ. ಪ್ರತಿಯೊಂದು ಕೆಲಸಕ್ಕೆ ನಾನೇ ಕ್ರೆಡಿಟ್ ತಗೋಬೇಕು, ನನ್ನಿಂದಾನೇ ಆಗಿದೆ, ಅಂದ್ರೆ ನಾಳೆ ಉದ್ಘಾಟನೆ ಆಗೋ ಇದಕ್ಕೆ ನಾನೇ ಇವತ್ತು ಹೋಗಿ ಹೋರಾಟ ಮಾಡಿದ್ದೀನಿ ನೋಡಿ, ನನ್ನ ಹೋರಾಟದ ಫಲವಾಗಿ ಇದು ಈಗ ಸಿಕ್ಕಿದೆ ಅನ್ನೋ ನಿಟ್ಟಿನಲ್ಲಿ ಅವ್ರದ್ದು ಇದೆಯಲ್ಲ, ಅದು ಹಾಸ್ಯಾಸ್ಪದ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಜನಕ್ಕೆ ಗೊತ್ತಿಲ್ವಾ, ಅವರು ಬಂದು ಈಗ ಈ ಒಂದು 8 ತಿಂಗಳು 9 ತಿಂಗಳು 10 ತಿಂಗಳು ಆಗಿರ್ಬೋದು ಅವರು MLA ಆಗಿ. ಬಟ್ ಇದರ ಒಂದು ಪ್ರೋಸೆಸ್ಸು 2-3 ವರ್ಷಗಳ ಹಿಂದೆನೆ ಆಯ್ತು. ನಾನು ಒಂದು 10 ಮೀಟಿಂಗ್ ಮಾಡಿದ್ದೀನಿ PD ಶ್ರೀಧರ್ ಇದ್ದಾಗ. ನಮ್ಮ ದಿಶಾ ಸಭೆಯಲ್ಲೂ ಮಾತಾಡಿದ್ವಿ. ಅಲ್ಲಿ ಖುದ್ದಾಗಿ ಇನ್ಸ್ಪೆಕ್ಷನ್ ಮಾಡಿದಾಗ ಹನಕೆರೆ ಅಂಡರ್ ಪಾಸ್ ಆಗ್ಲೇಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ ಮಿನಿಸ್ಟ್ರ್ ಜೊತೆ ಗಡ್ಕರಿ ಅವ್ರನ್ನೇ ನಾನು 5 ಬಾರಿ ಮೀಟ್ ಮಾಡಿದ್ದೀನಿ ಇದೇ ವಿಚಾರವಾಗಿ. NHAಗೆ ಬರೀ ಹನಕೆರೆ ಅಲ್ಲ, ಇನ್ನು ಗೌಡ್ರಳ್ಳಿ, ಅಲ್ಲಿ ಗೌಂಡಹಳ್ಳಿ, ಶ್ರೀರಂಗಪಟ್ಟಣದ ಹತ್ರ, ಇವೆರಡೂ ಆಗೋ ಒಂದು ಪ್ರಕ್ರಿಯೆ ಆಗ್ಲೇ ಶುರುವಾಗಿದೆ. ನನಗಿದೇ ಅರ್ಥ ಆಗೋದಿಲ್ಲ. ಒಂದು ಸ್ಲಮ್ ಬೋರ್ಡ್ದು ಒಂದು ನಿಮ್ಮ ಕಣ್ಣುಗಳ ಮುಂದೆನೆ ನಾನು ಎಷ್ಟು ಅದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಅವ್ರಿಗೆಲ್ಲ ಏನೇನೋ ಗೊಂದಲಗಳಿತ್ತು, ಅದನ್ನ ಸರಿಪಡಿಸಿ ಎಷ್ಟು 7 ವರ್ಷಗಳು ನಿಂತೋಗಿದ್ದು ಒಂದು ಕೆಲಸವನ್ನ ನಾನು ಆವಾಗ ಹೌಸಿಂಗ್ ಮಿನಿಸ್ಟರ್ ಸೋಮಣ್ಣ ಅವ್ರನ್ನ ನಾನೇ ರಿಕ್ವೆಸ್ಟ್ ಮಾಡಿ ಕರೆಸಿ, ಸ್ಲಮ್ ಬೋರ್ಡ್ ಕಮಿಷನರ್ ಅವರು ವೆಂಕಟೇಶ್ ಅವರು ಬಂದು ಕೂತ್ಕೊಂಡು ಎಲ್ಲ ಬಗೆಹರಿಸಿ ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಡಿಸಿ ಅವರೆಲ್ಲ ಮನೆಗಳು ಸೇರ್ಕೊಂಡಿದ್ದಾರೆ. ಇನ್ನೊಂದು ಕಾಲನಿ, ಇದು ತಮಿಳ್ ಕಾಲನಿ ಅವ್ರನ್ನ ಶಿಫ್ಟ್ ಮಾಡೋದು ಇದೆ. ಆದರೂ ಎಲ್ಲ ರೆಡಿ ಆಗಿದೆ. ಬರೀ ಒಂದಷ್ಟು ಫಿಟ್ಟಿಂಗ್ಸು, ನೀರ್ ಕನೆಕ್ಷನ್ಸ್ ಆಗ್ಬೇಕಾಗಿದೆ. ಇದಕ್ಕೆ ಮತ್ತೆ ನಾವು ಉದ್ಘಾಟನೆ ಅಂತಾರೆ. ಒಂದು ಉದ್ಘಾಟನೆ ಆಗಿರೋದನ್ನು ನೀವು ಮತ್ತೆ ನಾವು ಬಂದು ಇನ್ನೇನು ನಾವು ಮಾಡಿದ್ದೇನು ಸಾಧನೆ ಇಲ್ಲ, ಸೊ ಇರೋದನ್ನೇ ನಾವು ಮಾಡಿ ಮತ್ತೆ ಉದ್ಘಾಟನೆ ಅಂತ ಹೇಳ್ಕೊಳ್ಳೋಣ ಅಂದ್ರೆ ನಿಮ್ಮ ಸಾಧನೆ ಏನು, ನಿಮ್ಮ ಕೊಡುಗೆ ಏನು? ಹಾಗಾದ್ರೆ ನೀವು ಬರೀ ಉದ್ಘಾಟನೆ ಆಗಿರೋದನ್ನೇ ನಾವು ಮಾಡ್ತೀವಿ ಅಂತ ಹೇಳ್ತೀರಾ, ಅಥವಾ ಆಲ್ರೆಡಿ ಅಪ್ರೂವಲ್ ಆಗಿ ಇನ್ನೇನು ಇವತ್ತೋ ನಾಳೆನೋ ಆಗುವಂತ ವಿಷಯಗಳನ್ನ ನಾವು ಪ್ರತಿಭಟನೆ ಮಾಡಿ ನಾವೇ ತರಿಸಿದೀವಿ ಅಂತ ಹೇಳ್ಕೊಂತೀರಾ? ಇಟ್ ಇಸ್ ವೈಟ್ ಲೈಸ್. ನಾನು ಹೇಳೋಕೆ ಇಷ್ಟಪಡ್ತೀನಿ. ನೀವು ಹಸಿ ಸುಳ್ಳನ್ನ ನೀವು ಜನರ ಮುಂದೆ ಇಟ್ಟಿದ್ದನ್ನ ಎಲ್ಲ ನಾನೇ ಮಾಡಿದ್ದೀನಿ ಅಂದ್ರೆ, 6 ತಿಂಗಳಲ್ಲೇ ನೀವು ಇದನ್ನ ಮಾಡಿಸಿದ್ದೀರಾ? ಹಾಗಾದ್ರೆ 5 ವರ್ಷಗಳು 4 ವರ್ಷಗಳು ಹೋರಾಟದ ಫಲದಿಂದಾನೇ ಇಷ್ಟು ಕಷ್ಟಪಟ್ಟು ನಾವು ಒಂದೊಂದು ಹಂತವಾಗಿ ಮಾಡಿಸ್ಕೊಂಡು ಬರೋಕೆ ಎಷ್ಟು ಕಷ್ಟಪಟ್ರೆ, ನೀವು ಹಿಂಗ್ ಬಂದು ಎಲ್ಲ ನಾವೇ ಮಾಡಿದ್ವಿ, ಅಧಿಕಾರದಲ್ಲಿದ್ದೀವಿ ಅಂತ ಹೇಳ್ಕೊಂಡು ಓಡಾಡತ್ರ ಅಷ್ಟೇ. ದೇರ್ ಇಸ್ ನೋ ನೀಡ್ ಫಾರ್ ಇಟ್, ಬಿಕಾಸ್ ಅದು ಆಗತ್ತೆ. ಇನ್ನೇನು ಈ ಎಲೆಕ್ಷನ್ನು, ಈ ಪ್ರಕ್ರಿಯೆ ಏನಿದೆ ಇದೆಲ್ಲ ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಇಂಟರ್ವೆಲ್ ಬರಬಹುದೇ ಹೊರತು ಮತ್ತೆ ಸರ್ಕಾರ ಕೇಂದ್ರದಲ್ಲಿ ಬರೋದೇ ಬಿಜೆಪಿ. ಅವ್ರು ಮಾಡುವಂತ ಕೆಲಸಗಳು ನೀವು ನೋಡಿದ್ರಿ 10 ವರ್ಷಗಳಲ್ಲಿ. ಒಂದು ಮ್ಯಾನಿಫೆಸ್ಟೋಲಿ ಹೇಳಿ ಅದನ್ನ 100% ಮಾಡಿರೋ ಅಂತ ಸರ್ಕಾರ ಯಾವ್ದಾದಿದ್ರೆ ಅದು ಬಿಜೆಪಿ ಮಾತ್ರ. ನೀವು ನೋಡ್ಕೊಂಡ್ ಬನ್ನಿ, ಪ್ರೂಫೇ ಇದೆ. ಮ್ಯಾನಿಫೆಸ್ಟೋ ಒಂದನ್ನು ಮಾಡ್ಕೊಂಡು ಬಂದಿರೋವಂಥದ್ದು ಬಿಜೆಪಿ ಸರ್ಕಾರ. ಅಲ್ಲ, ಹೇಳ್ಕೊಳೋದು ತಪ್ಪೇನಿಲ್ಲ, ಅವರವ್ರ ಪಕ್ಷದ ಪರವಾಗಿ ಅವ್ರು ಹೇಳ್ಕೊತಾರೆ, ಅದರ ವಿಚಾರ ನಾನು ಮಾತಾಡ್ತಿಲ್ಲ. ಬಟ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಏನು ಅಂತ ಜನಕ್ಕೂ ಗೊತ್ತಾಗ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.